ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಾವಿದ್ದಂಥ ಸ್ಟೇ. ಸೊ ನೆಕ್ಸ್ಟ್ ಡೇ ನಾವು ಗೋವಾನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ. ನಾವಿದ್ದಂಥ ಸ್ಟೇ ಎದುರುಗಡೆನೇ ನಮಗೆ ರೆಂಟಲ್ ಕಾರ್ ಅವೈಲಬಿಲಿಟಿ ಸಿಕ್ತು. ಕಾರ್ ಹೈಯರ್ ಮಾಡಿಕೊಂಡು ಗೋವಾನ ನೋಡೋಕೆ ಹೋದ್ವಿ. ನಾವಿವತ್ತು ಸೌತ್ ಗೋವಾಗೆ ಹೋಗ್ತಾ ಇದ್ದೀವಿ. ಗೋವಾಗೆ ಬಂದು 3 days ಆಗ್ತಾ ಇದೆ ಇವತ್ತಿಗೆ. ಸೊ ನಾವಿವತ್ತು ಸೌತ್ ಗೋವಾನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಟುಡೇ ವಾಟ್ ಸ್ಪೆಷಲ್? Papa's birthday. ಸೊ ಇವತ್ತು ಪಪ್ಪಾಸ್ ಬರ್ಡೇ. ಸೊ ಗಿಫ್ಟ್ ಯಾರಿಗೆ ಕೊಡ್ತಾ ಇರೋದು? ಇವರಿಬ್ರಿಗೆ. ಸೊ ಬರ್ಡೇ ಗಿಫ್ಟ್ ಕೊಡ್ತಾ ಇರೋದು ಇವರಿಬ್ರಿಗೆ. ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ಸೌತ್ ಗೋವಾ. 11 ಆಗಿದೆ, ಟಿಫನ್ ಆಗಿಲ್ಲ ಇನ್ನು. ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅದಾದಮೇಲೆ ಸ್ಪೈಸ್ ಪ್ಲಾಂಟೇಶನ್. ಸೊ ಲಂಚ್ಗೆ ಅಲ್ಲಿ ಹೋಗ್ತೀವಿ ನಾವು. ಹೋಗ್ತಾ ತಿಂಡಿ ತಿಂದ್ವಿ. ತಿಂಡಿ ತಿಂದಾದಮೇಲೆ ನಾವು ಫಸ್ಟು ಹೊರಟಿದ್ದು ಬಿಗ್ ಫುಟ್. ಸೊ ಬಿಗ್ ಫುಟ್ ಹತ್ರ ಹೋದಾಗ ಇಲ್ಲಿ ನಾವು ಆಪೋಸಿಟ್ ಮಿನಲ್ ಅವಳು ಆ ಸ್ಕೂಲ್ ಬಗ್ಗೆ ಓದೋದ್ರ ಬಗ್ಗೆ ಹೇಳಕ್ಕೆ ಶುರು ಮಾಡಿದ್ಲು. ಸೊ ಅದಾದಮೇಲೆ ನಾವು ಬಾರ ಬಿಗ್ ಫುಟ್ಟಲ್ಲಿ ಎಂಟ್ರೆನ್ಸ್ ಫೀ ಇದೆ. ನಾವು ಎಂಟ್ರೆನ್ಸ್ ಫೀ 59 ಇದೆ. ಸೊ ಅದನ್ನು ಪೇಮೆಂಟ್ ಮಾಡಿ ಎಂಟ್ರಿ ತೊಗೊಂಡ್ವಿ. ಸೊ ಹೋದಾಗ ಸ್ಟಾರ್ಟಿಂಗ್ಗೆ ನಮಗೆ ಐಡಾಲ್ಸ್ಗಳಿತ್ತು. ಮತ್ತು ಅಲ್ಲಿ ನೋಡೋಕ್ಕೆ ಅಂದರೆ ಇಲ್ಲಿ ಒಂದು ವಿಶೇಷತೆ ಏನು ಅಂದರೆ, ನೀವು ಯಾವ ಲ್ಯಾಂಗ್ವೇಜ್ ಪ್ರಿಫರ್ ಮಾಡ್ತೀರೋ, ಹಿಂದಿನ ಇಂಗ್ಲೀಷು, ಸೊ ಅದನ್ನು ಆಡಿಯೋ ಹಾಕ್ತಾರೆ. ಸೊ ಆಡಿಯೋ ಅಲ್ಲಿರುವಂಥ ಡಾಲ್ಸ್ ಬಗ್ಗೆ ಸೊ ಇದ್ರ ಬಗ್ಗೆ ಎಲ್ಲ ಅಲ್ಲಿ ಆಡಿಯೋ ಮುಖಾಂತರ ನಾವು ತಿಳ್ಕೊಬೋದು. ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಅಂತ ಒಂದಷ್ಟು ಲೈಟಾಗಿ ಮಾಡಾದ್ಮೇಲೆ ಅಲ್ಲಿ ನಾವು ಆಡಿಯೋ ಕೇಳಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಮುಂದೆ ಹೊರಟ್ವಿ. ಸೊ ಇಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರಿ ಆಗಬೇಕಾದ್ರೆ ಫೋಟೋಗ್ರಫಿ ತೊಗೊಳ್ಳೋದಾದರೆ ಎಕ್ಸ್ಟ್ರಾ ಪೇಮೆಂಟ್ ಮಾಡಿ ತೊಗೋಬೇಕಾಗಿತ್ತು. ಸೊ ಎಕ್ಸ್ಟ್ರಾ ಪೇಮೆಂಟ್ ಮಾಡಿದಾಗ ಒಂದು ಕಾರ್ಡ್ ಕೊಟ್ಟರು. ಆ ಕಾರ್ಡಲ್ಲಿರುವಂಥ ಮನುಷ್ಯನ್ನ ನೀವು ಗುರುತಿಸಿದ್ರೆ ನಿಮಗೊಂದು ಎಕ್ಸ್ಟ್ರಾ ಗಿಫ್ಟ್ ಅಂತ. ಸೊ ಹಂಟಿಂಗ್ ಶುರು ಆಯಿತು. ಎಂಟ್ರಿ ಆಗಿದ ತಕ್ಷಣ ಎಲ್ಲಿದೆ ಅಂತ ಪೂರ್ತಿ ಹುಡುಕಿದ್ವಿ. ಸೊ ನೆಕ್ಸ್ಟ್ ಟೈಮ್ ನೀವು ಹೋದಾಗಲೂ ಕೂಡ ಹಂಟ್ ಮಾಡಿ ಹುಡುಕಿ ಎಲ್ಲಿದೆ ಅಂತ. ಬಟ್ ನಮಗೆ ಸಿಕ್ತು. ಎಲ್ಲಿದೆ ಅಂತ ನಾನು ಹೇಳಲ್ಲ, ಬಟ್ ನನಗೆ ಸಿಕ್ಕಿದಂಥ ಗಿಫ್ಟ್ ಬಂದುಬಿಟ್ಟು ದೀಪ, ಮಣ್ಣಿನ ದೀಪ. ಬಿಗ್ ಫುಟ್ ಅಂತ ಒಂದು ಮಣ್ಣಿನ ದೀಪ ಸಿಕ್ತು. ಸೊ ತುಂಬ ಖುಷಿ ಆಯಿತು. ನಾವು ಅಂದ್ಕೊಂಡು ಲಾಸ್ಟಲ್ಲಿ ನಮಗೆ ಸಿಗಲ್ಲ, ಎಲ್ಲೋ ನಾವು ಸ್ಟಾರ್ಟಿಂಗಲ್ಲೇ ಮಿಸ್ ಮಾಡಿಬಿಟ್ಟಿದ್ದೀವಿ. ನಂಬರ್ಸ್ ಹಾಕಿದ್ದಾರೆ, ಈ ಐಡಾಲ್ಸ್ ಹತ್ರ ನಂಬರ್ಸ್ ಹಾಕಿದ್ದಾರೆ. ನಂಬರ್ಸ್ನ ಕೌಂಟ್ ಮಾಡಿಕೊಂಡೇ ನಾವು ಫೋಟೋಸ್ ಎಲ್ಲ ತಗೊಂಡೆಲ್ಲ ಹೋದ್ವಿ. ಬಟ್ ಆದರೆ ಲಾಸ್ಟಲ್ಲಿ ಐಡೆಂಟಿಫೈ ಮಾಡಿದ್ದೆ ನಾನು. ಸೊ ತುಂಬ ಖುಷಿ ಆಯಿತು ನಮಗೆ. ಐಡೆಂಟಿಫೈ ಮಾಡಿದ್ವಿ. ಸೊ ಒಂದು ದೀಪ ಕೊಟ್ಟರು, ಮಣ್ಣಿನ ದೀಪ. ಸೊ ಅದನ್ನು ಇಸ್ಕೊಂಡ್ವಿ. ನಾವು ಬಿಗ್ ಫುಟ್ಟಲ್ಲಿ ಆಲ್ಮೋಸ್ಟ್ 1.5 hour ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ಬಿಗ್ ಫುಟ್ನ ಆನ್ಸಿಸ್ಟ್ರಲ್ ಥೀಮ್ ಪಾರ್ಕ್ ಅಂತಲೂ ಕೂಡ ಕರೀತಾರೆ. ಯಾಕೆ ಇದು ಬಿಗ್ ಫುಟ್ ಅಂತಲೇ ಫೇಮಸ್ ಆಯಿತು ಅಂದರೆ, ಇಲ್ಲಿ ಒಬ್ಬರು ವ್ಯಕ್ತಿ ಇದ್ರಂತೆ, ಮಹತಾರ್ ಅಂತ. ಅವರು ತುಂಬ ಜನಕ್ಕೆ, ನೀಡಿ ಇರೋರಿಗೆ, ಪೂರ್ ಪೀಪಲ್ಗೆ ಅವರು ದಾನ ಮಾಡ್ತಿದ್ರಂತೆ. ಅವಶ್ಯಕತೆ ಇರೋದವ್ರಿಗೆ ದಾನ ಮಾಡ್ತಿದ್ರಂತೆ. ಇದು ನೋಡಿ ಕೆಲವು ಜನರಿಗೆ ಕಂಡುಬಿದ್ದು ಇವನ ಹತ್ರ ಇರೋ ಆಸ್ತಿ ಎಲ್ಲ ತೊಗೋಬೇಕು ಅಂತ ಅವರು ದಾನ ಕೇಳೋ ರೀತಿ ಹೋಗಿ ಅವನ ಆಸ್ತಿನ ತೊಗೊಂಡ್ಬಿಡ್ತಾರೆ. ಇವ್ರ ಹೆಂಡತಿ ಬೀದಿಗೆ ಬೀಳ್ತಾರೆ. ಸೊ ಅವರು ದಾನ ಮಾಡಾದ್ಮೇಲೆ ಅವ್ರ ಹತ್ರ ಏನೂ ಇರೋದಿಲ್ಲ. ಸೊ ಆಗ ಅವ್ರ ಹೆಂಡತಿ ಕಾಯಿಲೆ ತಪ್ಪಿ ಅವರು ಕೂಡ ತೀರ್ಕೊಂಡ್ಬಿಡ್ತಾರೆ. ಸೊ ಇದಾದ ಮೇಲೆ ಅವನು ಆ ಥರ ಪರಿಸ್ಥಿತಿಯಲ್ಲಿದ್ದಾಗಲೂ ಕೂಡ ದಾನ ಮಾಡೋದು ಬಿಡ್ತಿರಲ್ಲ. ಸೊ ಒಂದು ದಿನ ಒಂದು ಬಿಸಿ ಇರುವಂಥ ಬಂಡೆ ಮೇಲೆ ನಿಂತ್ಕೊಂಡು ಅವರು ಧ್ಯಾನ ಮಾಡ್ತಿರ್ಬೇಕಾದ್ರೆ ದೇವರ ಪ್ರತ್ಯಕ್ಷ ಆಗಿ ಅವರಿಗೆ ವರ ಏನೋ ಕೊಡುತ್ತಾರೆ. ಸೊ ಇದು ದೇವ್ರ ಹತ್ರ ಮೋಕ್ಷ ಪಡ್ಕೋತಾರೆ ಅವರು. ಸೊ ಆದರೆ ಅವರು ನಿಂತಿದ್ದಂಥ ಪಾದ ಈಗಲೂ ಅಲ್ಲಿ ಇದೆ. ಸೊ ಅದನ್ನೇ ಬಿಗ್ ಫುಟ್ ಅಂತ ಕರೀತಾರೆ, ಅಂದರೆ ಪ್ರೆಸ್ ಆಗಿರೋ ಅಂಥದ್ದು. ಸೊ ಅದಕ್ಕೋಸ್ಕರ ಈ ಪ್ಲೇಸ್ನ ಬಿಗ್ ಫುಟ್ ಅಂತ ಕರೀತಾರೆ. ಸೊ ನನಗೆ ಎಷ್ಟು ಹೇಳೋಕ್ಕಾಗುತ್ತೋ ಅಷ್ಟು ಹೇಳಿದ್ದೀನಿ. ಸೊ ಇದು ಸ್ಟೋರಿ. ಸೊ ನೀವು ಮ್ಯಾಪ್ ನೋಡ್ತಾ ಇದ್ರೆ ಹೇಗೆ ಹೋಗ್ಬೋದು ಅಂತೆಲ್ಲನೂ ಕೂಡ ಇತ್ತು. ಸೊ ನಾವು ಹುಡುಕ್ತಾ ಇದ್ವಿ ಆ ಗೊಂಬೆ ಎಲ್ಲಿದೆ, ನಮಗೇನು ಗಿಫ್ಟ್ ಸಿಗುತ್ತೆ ಅಂತ. ನೋಡಿ, ಇದೇ ಬಿಗ್ ಫುಟ್. ಸೊ ಒಂಥರ ತುಂಬ ಚೆನ್ನಾಗಿತ್ತು ಆ ವೈಬ್ರೇಷನಲ್ಲಿ. ನೀವು ನೆಕ್ಸ್ಟ್ ಟೈಮ್ ಗೋವಾ ಹೋದಾಗ ಇಲ್ಲೋಗಿ ವಿಸಿಟ್ ಮಾಡ್ಕೊಂಡ್ಬನ್ನಿ. ಮಕ್ಳಿಗೆ ಕರ್ಕೊಂಡು ಹೋದರೆ ತುಂಬ ಎಂಜಾಯ್ ಮಾಡ್ತಾರೆ. ನಾವೊಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅಷ್ಟೇ ಫೋಟೋಸು ಕೂಡ ತೊಗೊಂಡ್ವಿ.
ನಾವು ಬಿಗ್ ಫುಟ್ ನೋಡಾದ್ಮೇಲೆ ನೆಕ್ಸ್ಟ್ ಹೊರಟಿದ್ದೆ ದೇವಸ್ಥಾನ. ಅವತ್ತು ನನ್ನ ಹಸ್ಬೆಂಡ್ ಬರ್ಡೇ ಇದ್ದಿದ್ದ ಕಾರಣ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾವು ಅಂದ್ವಿ. ಸೊ ಅಲ್ಲೊಂದು ಸ್ಟ್ರೀಟ್ ಅಂತ, ಆ ಸ್ಟ್ರೀಟಲ್ಲಿ ಸಿಕ್ಕಾಪಟ್ಟೆ ಟೆಂಪಲ್ಸ್ ಇದೆ ಅಂತ ಅವ್ರು ಹೇಳ್ತಾ ಇದ್ರು. ಲೋಕಲಿಸ್ಟು 2 ದಿನ ಆದರೂ ಕೂಡ ದೇವಸ್ಥಾನ ಮುಗಿಯಲ್ಲ ಅಂತ. ಅದರಲ್ಲಿ ಫೇಮಸ್ ಟೆಂಪಲ್ ಇದು, 70 ಇಯರ್ಸ್ ಓಲ್ಡ್ ಟೆಂಪಲ್, ಶಾಂತದುರ್ಗ ಅಂತ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟೊಂದು ಚೆನ್ನಾಗಿದೆ. ಒಳಗೆ ವಿಡಿಯೋ ತೊಗೊಳಂಗಿಲ್ಲ, ಸೊ ನಾನು ಹೊರಗಡೆಯಿಂದ ವಿಡಿಯೋ ತೊಗೊಂಡು ಆದರೆ ದೇವರದ್ದು ಫೋಟೋ ಹಾಕಿದ್ದೀನಿ. ನೀರು ತುಂಬ ಲಕ್ಷಣವಾಗಿತ್ತು, ಎಷ್ಟು ಕಾಮ್ ಆಗಿತ್ತು ಅಂದರೆ ಟೆಂಪಲ್ಲು. ತುಂಬ ಖುಷಿ ಆಯಿತು. ಆಲ್ಮೋಸ್ಟ್ ನಾವು ಹೋಗಿದ್ದು 1 o'clock ಆಗಿತ್ತು ಅವತ್ತು. ಬಟ್ ತುಂಬ ಚೆನ್ನಾಗಿತ್ತು ವೈಬ್. ಅಂದರೆ ಏನಂದರೆ ಗೋವಾದಲ್ಲಿ ದೇವಸ್ಥಾನವೂ ಇದೆಯಾ ಅಂತ ನಮಗೂ ಆಶ್ಚರ್ಯ ಆಯಿತು. ಆದರೆ ಒಂದು ಏರಿಯಾ ಪೂರ್ತಿ ಟೆಂಪಲ್ಸೇ ಅಂತೆ. ಏನು ಒಂದೊಂದು ಸ್ವಲ್ಪ ದೂರಕ್ಕೂ ಎಷ್ಟೊಂದು ದೇವಸ್ಥಾನಗಳು, ಕಟ್ಟಡಗಳು ಎಷ್ಟು ಚೆನ್ನಾಗಿತ್ತು ಅಂದರೆ ಅದನ್ನು ನೋಡಬೇಕು, ಚೆನ್ನಾಗಿದೆ. ಆ ಏರಿಯಾಗೆ ನೀವು ಹೋಗ್ಬಿಟ್ಟು ಬನ್ನಿ ನೆಕ್ಸ್ಟ್ ಟೈಮ್ ಅಂದರೆ. ಇದೇ ದೇವರು ತುಂಬ ಲಕ್ಷಣವಾಗಿತ್ತು. ನೆಕ್ಸ್ಟ್ ಹೊರಟಿದ್ದು ಸ್ಪೈಸ್ ಪ್ಲಾಂಟೇಶನ್. ಸೊ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು, ನಮಗೆ ಗೊತ್ತಾಯಿತು ಅಲ್ಲೇ ಬೊಫೆಟ್ ಊಟನೂ ಕೂಡ ಇದೆ. ಇಲ್ಲಿ ದೂದ್ ಸಾಗರಿಂದ ನೀರು ಬರುತ್ತಲ್ಲ, ಅದು ಅಲ್ಲಿ ಹರ್ಕೊಂಡು ಹೋಗ್ತಾ ಇರೋದು. ಸುತ್ತಲೂ ಕೂಡ ತುಂಬ ಮರಗಳಿತ್ತು. ಇದು ಫಾರ್ಮು, ಇದು ಯಾವುದೇ ಗೌರ್ಮೆಂಟ್ ಅಂಡರ್ ಇಲ್ಲ. ಸೊ ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ಹೂವು ಹಾಕಿ ವೆಲ್ಕಮ್ ಮಾಡಿದ್ರು. ಅದಾದಮೇಲೆ ನಮಗೆ ಲೆಮನ್ ಗ್ರಾಸ್ ಟೀ ಕೊಟ್ಟರು, ಕುಡಿದ್ವಿ. ಅದಾದಮೇಲೆ ನಮಗೂ ಕೂಡ ಅಷ್ಟೊಂದು ಶಕ್ತಿ ಇರಲಿಲ್ಲ ವಿಡಿಯೋ ಮಾಡೋಕ್ಕೆ. ಸೊ ತುಂಬ ಚೆನ್ನಾಗಿತ್ತು, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್. ಅಲ್ಲಿ ಗೋವಾ ಕ್ಯಾಶ್ಯೂ ಪೆನ್ನಿ ಅನಿಸುತ್ತೆ, ಅದನ್ನು ಕೂಡ ನಾವು ಟ್ರೈ ಮಾಡಿದ್ವಿ. ಅದರ ನೆಕ್ಸ್ಟ್ ಹೋಗಿದ್ದು ಮ್ಯೂಸಿಯಮ್ ಮತ್ತು ಚರ್ಚ್. ಸೊ ಅಲ್ಲಿ ಹೋಗಿದ್ದು, ಅಲ್ಲಿ ಒಂದಷ್ಟು ವಿಡಿಯೋಸ್ ತೊಗೊಂಡ್ವಿ. ಆ್ಯಕ್ಚುಲಿ ವೆದರ್ ತುಂಬ ಚೆನ್ನಾಗಿತ್ತು, ಸಡನ್ನಾಗಿ ಮಳೆ ಬಂತು ಅಲ್ಲಿ. ಏನಂದರೆ ನಾವು ಹೋಗಿದ್ದ ಪೀರಿಯಡಲ್ಲಿ ಮಳೆ ಜಾಸ್ತಿ ಇದೆ, ಸೈಕ್ಲೋನ್ ಸ್ಟಾರ್ಟ್ ಆಗಿದೆ ಅಂತ ಅಂತಿದ್ರು. ಆದರೆ ನಾವು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತಿದ್ವೋ ಆವತ್ತಿನ ದಿನ ಅಲ್ಲಿ ಮಳೆನೇ ಇರಲಿಲ್ಲ. ಇಲ್ಲೂ ಕೂಡ ಲೈಟಾಗಿ ಮಳೆ ಬಂತು, ತುಂಬ ಚೆನ್ನಾಗಿತ್ತು. ಮ್ಯೂಸಿಯಮಲ್ಲಿ ಎಂಟ್ರಿ ಬಂದುಬಿಟ್ಟು 20 ರೂಪೀಸ್ ಇತ್ತು. ಆದರೆ ವಿಡಿಯೋ ಫೋಟೋಸ್ ತೊಗೊಳಂಗಿರಲಿಲ್ಲ. ಪೋಪ್ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಎದುರುಗಡೆ ಇದ್ದಂಥ ಮ್ಯೂಸಿಯಮ್ಗೂ ಹೋಗಿದ್ವಿ, ಅಲ್ಲೂ ಕೂಡ ವಿಡಿಯೋಸ್ ತೊಗೊಳಂಗಿರಲಿಲ್ಲ. ಅದರ ನೆಕ್ಸ್ಟು ಹೋಗಿದ್ದೆ ನಾವು ಕ್ರೂಸ್. ಸೊ ಬೆಳಗ್ಗೆನೇ ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಮ್ಮ ಡ್ರೈವರ್ ಸಜೆಸ್ಟ್ ಮಾಡಿದರು ಮೊದಲೇ ಬುಕ್ ಮಾಡಿಬಿಡೋಣ ಅಂತ. ಬಟ್ ಏನಂದರೆ ನೆಕ್ಸ್ಟ್ ಟೈಮ್ ನೀವೇನಾರು ಗೋವಾಗೆ ಹೋದರೆ ಕ್ಯಾಶ್ ಇಟ್ಕೊಂಡು ಹೋಗಿ, ಅಲ್ಲಿ ಫೋನ್ಪೇ ಎಲ್ಲ ಜಾಸ್ತಿ ತೊಗೊಳ್ಳೋದೇ ಇಲ್ಲ. ಸೊ ನಾವು ಫಸ್ಟ್ ಟೈಮ್ ಮಕ್ಕಳನ್ನ ಕ್ರೂಸ್ ಅಂದರೆ ನಾನು ಹೋಗಿದ್ದೀನಿ, ಅದೊಂದು ಕಲ್ತೋಳಿ ನಾವು ಮಕ್ಕಳನ್ನ ಎಲ್ಲ ರೀತಿ ಟ್ರಾನ್ಸ್ಪೋರ್ಟೇಷನ್ನ ಇಂಟ್ರಡ್ಯೂಸ್ ಮಾಡಿಸ್ಬೇಕು ಕಾನ್ಸೆಪ್ಟ್ ಇತ್ತು. ಸೊ ಹೋಗ್ತಾ ಫ್ಲೈಟಲ್ಲಿ ಹೋಗಿದ್ದು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ಕಾರಲ್ಲಂತೂ ಯಾವಾಗಲೂ ಹೋಗ್ತೀವಿ, ಬೆಂಗಳೂರಲ್ಲಿದ್ದಾಗಲೂ ಬಸ್ಸಲ್ಲಿ ಹೋಗ್ತೀವಿ. ಸೊ ಅಲ್ಲಿ ಕ್ರೂಸ್ನೂ ಕೂಡ ಅವರಿಗೆ ಪರಿಚಯಿಸಬೇಕು ಅಂತ ಹೋಗಿದ್ದು. ಕ್ರೂಸ್ ಸ್ಟಾರ್ಟಿಂಗ್ ಹೋದಾಗ ಕೆಳಗಡೆ ಕೂತ್ಕೊಳ್ಳೋಕ್ಕೆಲ್ಲ ಇತ್ತು, ಎಲ್ಲರೂ ಕೂತ್ಕೊಂಡಿದ್ವಿ ಒಂದು 5-10 ನಿಮಿಷ. ಇನ್ನೂ ಹೊರಡೋದು ಲೇಟ್ ಹೊಂದಿದ ತಕ್ಷಣ ಮೇಲ್ಗಡೆ ಹೋಗಿ ಒಳ್ಳೆ ವ್ಯೂ ಇತ್ತು ಮಾತ್ರ. ನಾವು ಇದು ಪಣಜಿ, ಅದು ಹಿಂದೆಗಡೆ ಇರೋದು ಬ್ರಿಡ್ಜ್. ಸೊ ಅಲ್ಲೇ ಕ್ರೂಸ್ ಇದ್ದಿದ್ದು, ಸೊ ಅಲ್ಲೇ ಹೋಗಿದ್ದು. ಸೊ ತುಂಬ ಚೆನ್ನಾಗಿತ್ತು ವ್ಯೂ ಮಾತ್ರ. ನಾವು ಈವ್ನಿಂಗ್ಗೆ ಯೂಸಲಿ ಕ್ರೂಸ್ ಇರುವಂಥದ್ದು. ಸೊ ತುಂಬಾ ಚೆನ್ನಾಗಿತ್ತು. ವೆದರು ತುಂಬ ಚೆನ್ನಾಗಿತ್ತು, ಮಳೆನೂ ಇರಲಿಲ್ಲ. ಹೇಳ್ತಿದ್ರು ಗೋವಾದಲ್ಲಿ ತುಂಬ ಮಳೆ, ನೀವು ಹೋಗ್ತಾ ಇರೋದು ಮಳೆ ಟೈಮು ಅಂತ. ಆ್ಯಕ್ಚುಲಿ ನಾವು ಹೋಗಿದ್ದ ದಿನ ಯಾವ್ಯಾವ ಪ್ಲೇಸ್ಗೆ ಹೋದ್ವೋ ಅಲ್ಲೆಲ್ಲ ಮಳೆನೇ ಇರಲಿಲ್ಲ. ಸೊ ತುಂಬ ಚೆನ್ನಾಗಿತ್ತು, ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ನಾವು ಕೆಳಗಡೆ ನೆಕ್ಸ್ಟು ಅಲ್ಲಿ ತುಂಬ ಲೈಕ್ ಡ್ಯಾನ್ಸು ಎಲ್ಲ ಇತ್ತು. ಬಟ್ ನಾವು ಕೆಳಗಡೆ ಹೋಗಲೇ ಇಲ್ಲ, ನಾವು ಮೇಲ್ಗಡೆ ನಿಂತ್ಕೊಂಡು ಆ ವ್ಯೂ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ನಾವೇ ರೈಡ್ ಮಾಡ್ತಾ ಇರೋ ಥರ ಫೀಲ್ ಆಗ್ತಾಯಿತ್ತು, ತುಂಬಾ ಚೆನ್ನಾಗಿತ್ತು. ಬೀಚ್ ಇದಕ್ಕಿಂತ ದೊಡ್ಡ ಇರುತ್ತಾ? ಬೀಚ್ ಇದಕ್ಕಿಂತ ದೊಡ್ಡ ಇರುತ್ತಾ? ಹೌದು. ನೋಡ್ದಲ್ಲ ಕಾಶ್ಮೀರಿ ಎಷ್ಟು ದೊಡ್ಡದಿತ್ತು. ಅಂದ್ರೆ ಅದು ಇದಕ್ಕಿಂತ ದೊಡ್ಡದಾ?
ನನ್ನ ಮಕ್ಕಳಿಗೆ ಬೀಚ್ ರಿವರ್ ಅಂದ್ರೇನು ಅಂತೆಲ್ಲ ತೋರಿಸಿದ್ವಿ. ಸೊ ಕ್ರೂಸಲ್ಲಿ ಇಲ್ಲೆನ್ನೆ ಅಂದರೆ ಒಂದು ಪಾಯಿಂಟ್ ಬೀಚ್ಗೆ ಕನ್ವರ್ಟ್ ಆಗುತ್ತೆ. ಸೊ ಇದು ರಿವರು ಬ್ಯಾಕ್ ವಾಟರ್ಸ್ ಥರ. ಸೊ ಅಲ್ಲಿ ನಿಮಗೆ ಸ್ಟ್ರೈಟ್ ಕಾಣ್ತಿದೆಯಲ್ಲ ಅದು ಸಿ ಬಂದುಬಿಟ್ಟು, ಸೊ ಅದು ಸೀಗೆ ಟಚ್ ಆಗುತ್ತೆ, ನಮಗೆ ವೇವ್ಸ್ ಎಲ್ಲ ನೀಟಾಗಿ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಹೋಗಿ ವಾಪಸ್ಸು ರಿಟರ್ನ್ ಬಂದಿದ್ದು. ಕೆಸಿನೋ ಎಲ್ಲನೂ ಕೂಡ ನಾವು ಇಲ್ಲಿ ಫ್ಲೋಟ್ ಆಗ್ತಾ ಇದೆ. ಸೊ ನಾವು ಅದನ್ನು ಕೂಡ ನೋಡ್ಬೋದು ಹೊರಗಡೆಯಿಂದ. ಹಿಂದೆ ಇರೋದೆಲ್ಲ ಕೆಸಿನೋ. ಸೊ ಅಲ್ಲಿವರೆಗೂ ಏನು ಲೈಕ್ ಸಿವರೆಗೂ ಟಚ್ ಆಗೋವರೆಗೂ ಹೋಗ್ಬಿಟ್ಟು ಬಂದ್ವಿ. ವಾಪಸ್ ಬಂದಾಗ ಮಕ್ಕಳು ಕೂಡ ನಾವು ಅಲ್ಲಿ ಇನ್ನೂ ಮುಂದಕ್ಕೆ ಹೋಗಬೇಕಾಗಿತ್ತು ಅಂತ ಅಂತಿದ್ರು, ಯಾಕಿಲ್ಲೇ ಟರ್ನ್ ತೊಗೊಂಡ್ಬಿಟ್ರು ಅಂತ. ಬಟ್ ಅದು ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ ಅಂತ. ಇನ್ನೂ ಡಾಲ್ಫಿನ್ ಎಲ್ಲ ಸಿಗುತ್ತಂತೆ, ಆ ಥರನೂ ಕೂಡ ಕ್ರೂಸಲ್ಲಿ ಕರ್ಕೊಂಡು ಹೋಗ್ತಾರೆ, ಡಾಲ್ಫಿನ್ ಎಲ್ಲ ತೋರಿಸ್ತಾರೆ ಅಂತ. ಬಟ್ ಅದು ಬಂದುಬಿಟ್ಟು ಅಕ್ಟೋಬರ್ ಟೈಮಲ್ಲಿ, ಈಗ ಅದೆಲ್ಲ ಇಲ್ಲ ಅಂತಲೂ ಕೂಡ ಅಂದರು. ಸೊ ನಮಗಂತೂ ಕ್ರೂಸಲ್ಲಿ ಹೋಗಿದ್ದು ತುಂಬಾ ಖುಷಿ ಕೊಡ್ತು. ಒಂದು ಒಳ್ಳೆ ಟೈಮ್ನ ನಾವು ಸ್ಪೆಂಡ್ ಮಾಡಿದ್ವಿ. ಸೊ ಇದಾದಮೇಲೆ ನಾವು ಕೆಳಗಡೆ ಹೋದ್ವಿ. ಇನ್ನೇನು ಹೋಗಿ ರೀಚ್ ಆಗ್ತೀವಿ. ಅಲ್ಲೇ ನಿಯರ್ ಬೈ ಚರ್ಚ್ ಹತ್ರ ಹೋಗಿದ್ವಿ. ಅದು ಚರ್ಚು ವೈಟ್ ಕಲರ್ ಇದೆ ನೋಡಿ, ಪೂರ್ತಿ ಚರ್ಚ್ ವೈಟಲ್ಲಿ ಪೇಂಟ್ ಮಾಡಿದ್ದಾರೆ. ಬಟ್ ಅದು ರಿನೋವೇಟ್ ಆಗ್ತಿತ್ತು, ಆದ ಕಾರಣ ಎಂಟ್ರಿ ಇರಲಿಲ್ಲ. ಸೊ ಸ್ಟ್ರೀಟ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಿತ್ತು. ಸೊ ಅಲ್ಲೇ ಒಂದಷ್ಟು ಫೋಟೋಸ್ ತೊಗೊಂಡು ನೆಕ್ಸ್ಟು ಪೋರ್ಚುಗೀಸ್ ಕಾಲೋನಿ ಥರ ಇತ್ತು. ಸೊ ಆ ರೋಡಲ್ಲಿ ನಾವು ಟ್ರಾವೆಲ್ ಮಾಡಿದ್ವಿ. ಸೊ ಅಷ್ಟೊತ್ತು ಈವ್ನಿಂಗ್ ಆಯಿತು. ನಾವು ಬ್ಯಾಕ್ ಟು ರೆಸಾರ್ಟ್. ಸೊ ನಾವು ವಾಪಸ್ ರೆಸಾರ್ಟ್ಗೆ ಹೋದ್ವಿ.